ಹಾಂ. ಓಂ ಶ್ರೀ ಸದ್ಗುರು ದೇವನೇ ನಮಃ. ನೋಡಿ, ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ನಾಲತ್ವಾಡದಲ್ಲಿ ಶನಿವಾರದ ಒಂದು ನಿಮಿತ್ತ ಇವತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ 3 ತಂಡಗಳಿವೆ. ಈ ತಂಡದ ಹೆಸರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಆ ತಂಡದವ್ರ ಕೈ ಎತ್ತರಿ. ಆ ತಂಡದ ಹೆಸರು ಕೈ ಎತ್ತರಿ ಎಲ್ಲಾರ. ಆ ತಂಡದ ಹೆಸರು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್. ಇದು ತಂಡ 3 ತಂಡ ಕೈ ಎತ್ತರಿ. ತಂಗಿ ಕೈ ಎತ್ತವ. ಆ ತಂಡದ ಹೆಸರು ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ. ಕೈ ಬಿಡಿ. ನೋಡ್ರಿ, ಈಗಾಗಲೇ ನಿಮ್ಗೆ ತಿಳಿಸಿದ ಹಾಗೆ ಇಲ್ಲಿ ಒಟ್ಟ 5 ಸುತ್ತಿರ್ತಾವೆ: ಕನ್ನಡ, ಇಂಗ್ಲಿಷ್, ಪರಿಸರ, ಗಣಿತ ಮತ್ತು GK. ಈಗ ಆಲ್ರೆಡಿ ಕನ್ನಡದ ಸುತ್ತು ಮುಗಿಸಿದ್ದೇವೆ. ಆಯ್ತಾ? ಈ ತಂಡಕ್ಕೆ ನಾವು ಕೇಳಿದ ಪ್ರಶ್ನೆ ಕನ್ನಡದಲ್ಲಿ ಮೂಲಾಕ್ಷರಗಳೆಷ್ಟು, ಅದಕ್ಕೆ ಅವರು ಸರಿಯಾದ ಉತ್ತರವನ್ನು ಈಗಾಗಲೇ ಹೇಳಿ 10 ಅಂಕ ಪಡೆದಿದ್ದಾರೆ. ನೆಕ್ಸ್ಟ್ ಆ ತಂಡಕ್ಕೆ ನಾವೇನು ಪ್ರಶ್ನೆ ಕೇಳಿದ್ವಿ? ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಎಷ್ಟು ಅಂತ ಕೇಳಿದಾಗ 7 ಅಂತ ತಪ್ಪು ಉತ್ತರ ಹೇಳಿದ್ದಕ್ಕೆ ನಾವು ಅವ್ರಿಗೆ ಅಂಕ ಕೊಡಲಿಲ್ಲ. ಆ 8 ಅಂಥೇಳಿ ಈ ತಂಡ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವ್ರು ಹೇಳಿದ್ದಕ್ಕೆ ಬೋನಸ್ 5 ಅಂಕ ಕೊಟ್ವಿ. ಈ ಸದ್ದ ನೆಕ್ಸ್ಟ್ 3ನೇ ಪ್ರಶ್ನೆ ನಾವೇನು ಕೇಳಿದ್ವಿ? ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಕೊಡಿ ಅಂತಂದಾಗ 3 ತಂಡದವ್ರು ಯಾರೂ ಸಹ ಉತ್ತರ ಕೊಡಲಿಲ್ಲ. ಸಂಯುಕ್ತಾಕ್ಷರ ಅಂತಂದ್ರೆ ಏನು? ಒತ್ತಕ್ಷರ. ಆಯ್ತಾ? ಏನು ಸಂಯುಕ್ತಾಕ್ಷರ ಅಂತಂದ್ರೆ 2 ವ್ಯಂಜನಗಳ ಮುಂದೆ ಒಂದು ಸ್ವರ ಬಂದಾಗ ಉಂಟಾಗುವ ಅಕ್ಷರವನ್ನ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎನ್ನುವರು. ಅದರಲ್ಲಿ 2 ಪ್ರಕಾರ: ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ. ಓಕೆ. ಈಗ ಇಂಗ್ಲಿಷ್ ಸುತ್ತು, ಆ ಸುತ್ತನ್ನ ರೇಣುಕಾ ಭಜಂತ್ರಿ ಮೇಡಮ್ ಅವರು ಕೇಳಬೇಕು. ರೇಣುಕಾ ಭಜಂತ್ರಿ ಅಕ್ಕವರು ಅಲ್ಲಿ ಹಾಜರಿ ಹಾಕೋದ್ರೊಳಗೆ ಅದಾರ. ಓಕೆ. 1 2 3. ಈಗ ಇಂಗ್ಲಿಷ್ ಇದು ಇವರಿಗೆ ನಾವು ನೇರವಾದ ಪ್ರಶ್ನೆ ಆಗಲೇ 1ನೇ ಸುತ್ತೊಳಗೆ ಫಸ್ಟ್ ನಿಮ್ಗೆ ಕೇಳಿದ್ವಿ. ಈಗ 2ನೇ ಸುತ್ತೊಳಗೆ ಅಂದ್ರೆ ಯಾವುದು? ಇಂಗ್ಲಿಷ್ ಸುತ್ತಿಗೆ ಫಸ್ಟ್ ನಿಮ್ಗೆ ಕೇಳ್ತೀವಿ. ಹೌದಾ? ಇಂಗ್ಲಿಷ್ನಲ್ಲಿ ಮೂಲಾಕ್ಷರಗಳೆಷ್ಟು? ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್? ಚಪ್ಪಾಳೆ. ಹೀಗಾಗಿ ನೀವು ಅಂಕ ಕೊಟ್ಟುಬಿಡ್ರಿ. ಆ ರಾಷ್ಟ್ರಪಿತ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ತಂಡಕ್ಕೆ 10 ಅಂಕ. ಇದೀಗ ನೇರ ಪ್ರಶ್ನೆ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವರಿಗೆ ನೇರ ಪ್ರಶ್ನೆ. ಕ್ಯಾಮಲ್ ಈ ಶಬ್ದದ ಸ್ಪೆಲ್ಲಿಂಗ್ ಏನು? ಸರಿಯಾದ ಉತ್ತರ. ಅವರಿಗೆ 10 ಅಂಕ. ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಡದವರಿಗೆ ನೇರ ಪ್ರಶ್ನೆ. ಬೋಟ್ ಸ್ಪೆಲ್ಲಿಂಗ್ ಏನು? ಬೋಟ್. ಸರಿಯಾದ ಉತ್ತರ. ಅವರಿಗೆ ಸಹ 10 ಅಂಕ. ಇದೀಗ 3ನೇ ವಿಷಯ, ಅದು ಪರಿಸರ ಅಧ್ಯಯನ. ಆ ನೇರವಾದ ಪ್ರಶ್ನೆಯನ್ನ ನಾವು ಈ ತಂಡಕ್ಕೆ ಕೇಳುವ ಮುನ್ನ ಇಲ್ಲಿವರೆಗೂ ಯಾವ ತಂಡ ಎಷ್ಟೆಷ್ಟು ಸ್ಕೋರ್ ಪಡೆದಿದೆ ಅನ್ನೋದನ್ನ ನಾವು ನೋಡೋಣ. ಅದು ನಮ್ಮ ಮೇಡಮ್ ಅವ್ರು ಹೇಳ್ತಾರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಡಕ್ಕೆ ಎಷ್ಟು ಬಂದವ್ರಿ ಮೇಡಮ್ ಅವರ? 20. ಆಮ್ಯಾಗ ಭಾರತ ರತ್ನ 10. ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೆ. ಓಕೆ. ಈಗ ಎಲ್ಲ ನೋಡಿದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಡದವರು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ. ಇನ್ನೂ ಏನು ಕಾಲು ಮಿಂಚಿಲ್ಲ. ಆಯ್ತಾ? ಇನ್ನೂ ಎಷ್ಟು ಸುತ್ತದವ? 3 ಸುತ್ತದವ. ಅದಕ್ಕೆ ನೀವು ಚಂದಾಗಿ ವಿಚಾರ ಮಾಡಿ ಹೇಳಿ. ಗಸಗ್ನ ಹೇಳಿದ್ರೆ ಶಾಣೆ ಆಗಲಿಲ್ಲ. ವಿಚಾರ ಮಾಡಿ ಡಿಸ್ಕಸ್ ಮಾಡ್ರಿ. 30 ಸೆಕೆಂಡ್ ಇರುತ್ತೆ. ಹಾಂ. ಇವ್ರಿಗೆ ಅವ್ರು ಕೇಳೋದ್ ಮುಂದೆ ನೀವು ಸುಮ್ ಕುಂದ್ರಬಾರ್ದು. ನೀವು ಡಿಸ್ಕಸ್ ಮಾಡ್ತಿರ್ಬೇಕು.
ಈಗ ಅವ್ರು ತಪ್ಪಿದ್ರೆ ಪಟಕ್ಕೆ ನೀವು ಹೇಳ್ಬಿಡ್ಬೇಕು, ನಿಮಗೆ ಏನದಲ್ಲ ಟೈಮ್ ಇರೋದಿಲ್ಲ. ಅರ್ಥ ಆಯ್ತಾ ಮುದ್ದು ಮಕ್ಕಳೇ? ಇದೀಗ ಪರಿಸರಕ್ಕೆ ಸಂಬಂಧಪಟ್ಟಂತ ವಿಷಯ. ಈ ಪ್ರಶ್ನೆ ನೇರ ಪ್ರಶ್ನೆ ನಮ್ಮ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವರಿಗೆ ಪರಿಸರ ಎಂದರೇನು? ಚಪ್ಪಾಳೆ ಮೇಡಮ್ ಅವ್ರ ಈ ಕಡೆ. ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವರಿಗೆ 10 ಅಂಕ ಪಡೆದಿದ್ದಾರೆ. ಈಗ ನೇರ ಪ್ರಶ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಡದವರಿಗೆ ಜೀವಿಗಳು ಯಾವುದರಿಂದ ಆಗಿವೆ? ಚಪ್ಪಾಳೆ. ಇನ್ನ ಮೂರನೇ ಪ್ರಶ್ನೆ ಈ ತಂಡಕ್ಕೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೇವೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ತಂಡದವರಿಗೆ ಪರಿಸರ ಅಧ್ಯಯನದ ಪ್ರಶ್ನೆ ಕೇಳ್ತಾ ಇದ್ದೇವೆ. ನಿಮಗೆ ಯಾವ ವಿಷಯ ಇದು? ಓಕೆ. ಮರುಭೂಮಿಯ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಯಾವುದು? ಎಸ್, ಚಪ್ಪಾಳೆ. ಗುಡ್. ಇದೀಗ 3 ವಿಷಯಗಳ ಸುತ್ತು ಮುಗಿದಿದೆ. ತದನಂತರ ಎಷ್ಟೆಷ್ಟು ಯಾವ ತಂಡ ಎಷ್ಟೆಷ್ಟು ಮಾರ್ಕಸ್ ಇದೆ ಅಂತೇಳಿ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ರೇಣುಕಾ ಪಾಟೀಲ್ ಮೇಡಮ್ ಅವರು 30, 20 ಅಂಕ. ರಾಷ್ಟ್ರಮಾತೆ 25. ಈಗೂ ಸಹ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಡದವರೇ ಲೀಡದೊಳಗೆ ಇದ್ದಾರೆ. ಇದೀಗ ಆಗಲೇ ನಾವು ಈ ಕಡೆ 1, 2, 3 ಅಂತ ಬಂದ್ವಿ. ಈ ಸರ್ತಿ ಈ ಕಡೆ 1, 2 ಅಂತ ಹೋಗ್ತೀವಿ. ಓಕೆ. ಇವರಿಗೆ ಗಣಿತದ ಪ್ರಶ್ನೆ ನೇರ ಪ್ರಶ್ನೆ. ನಿಮಗೆ ಅಂಕಿಗಳು ಎಷ್ಟು? ಗಣಿತದಲ್ಲಿ ಅಂಕಿಗಳು ಎಷ್ಟು? ಸರಿಯಾದ ಉತ್ತರ ಕೊಡ್ರಿ. ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವರಿಗೆ 10 ಅಂಕ. ಗಣಿತದಲ್ಲಿ ಅಂಕಿಗಳು 10. ಈ ತಂಡದವರಿಗೆ ಏನಾಯ್ತು ರೀ? 0 1 ಸೇರಿಸಿ. ಓಕೆ, ಒಳ್ಳೇದು. ಈಗ ನೇರ ಪ್ರಶ್ನೆ ಸಮ ಸಂಖ್ಯೆಗಳು ಎಂದರೇನು? ಸಮ ಸಂಖ್ಯೆಗಳು ಎಂದರೇನು? ಓಕೆ, ಸಮ ಸಂಖ್ಯೆಗಳಿಗೆ ಉದಾಹರಣೆ ಕೊಡ್ರಿ. ಹೋಲಿ ವಿಜಯ್ ಕುಮಾರ ಯಾದಿಂದ್ರ ಮಗನ ವಿಜಯ್ ಕುಮಾರ್ ಅವರು ಉದಾಹರಣೆ ಕೊಡ್ರಿ. ಎದಕ್ಕೆ ಹೇಳು ಸಿಂಗ್ಲ. ನೆಕ್ಸ್ಟ್. ಅಂದ್ರ ಬಿಡಿ ಸ್ಥಾನದಲ್ಲಿ 0 2 4 6 8 10 ಅಂದ್ರೆ 0 ಇದ್ರೆ ಅವೆಲ್ಲ ಸಮಸಂಖ್ಯೆ. ಸಮಸಂಖ್ಯೆ ಅಂದ್ರೆ ಏನಂತ ಹೇಳಿದ್ರೆ ನೀವು ಏನಂತ ಹೇಳ್ಬೇಕು? 2ರಿಂದ ಭಾಗ ಹೋಗುವ ಸಂಖ್ಯೆಗಳಿಗೆ ಸಮಸಂಖ್ಯೆಗಳು ಎನ್ನುವರು. ಓಕೆ. ಇದೀಗ ಇವ್ರಿಗೆ ಬೋನಸ್ ರೀ 5 ಮಾರ್ಕ್. ಇದೀಗ ನೇರ ಪ್ರಶ್ನೆ ಈ ತಂಡಕ್ಕೆ ಗಣಿತದ ಮೇಲೆ ನೇರ ಪ್ರಶ್ನೆ ಈ ತಂಡಕ್ಕೆ ಕೇಳ್ತಾ ಇದ್ದೇವೆ. ಗಣಿತದ ಮೂಲ ಕ್ರಿಯೆಗಳೆಷ್ಟು? ಅವು ಯಾವುವು? ಚಾಪಳೆ. ಓಕೆ. ಈ ಗಣಿತ ಸುತ್ತಿದ ನಂತರ ಒಟ್ಟು ಅಂಕಗಳನ್ನ ನಮ್ಮ ರೇಣುಕಾ ಪಾಟೀಲ್ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಡ್ಯಾಶ್ ಇತ್ತು, ಅವ್ರು ಹೇಳಿಲ್ಲ. ಓಕೆ. ಓಕೆ. ಈಗಲೂ ಸಹ 45 ಅಂಕ ಪಡೆದು ಲೀಡ್ ಅಂದ್ರೆ ಲೀಡ್ ಹಂತದಲ್ಲಿ ಅಂದ್ರೆ ಮುನ್ನುಗ್ತಾ ಇದ್ದಾರೆ.
ಓಕೆ, ಇದೀಗ ಕೊನೆಯ ಸುತ್ತು. ಈ ಕೊನೆಯ ಸುತ್ತಿನಲ್ಲಿ ಏನಾಗ್ತದೋ ಹೇಳಕ್ ಬರೋದಿಲ್ಲ ಆಯ್ತಾ, ಏನಾಗ್ತದೋ ಹೇಳಕ್ ಬರೋದಿಲ್ಲ. ಅದಕ್ಕೀಗ ಈ ಪ್ರಶ್ನೆ ನೇರ ಪ್ರಶ್ನೆ ನಿಮಗೆ. ಕರ್ನಾಟಕದ ಈಗಿನ ಮುಖ್ಯಮಂತ್ರಿಗಳು ಯಾರು? ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ತಪ್ಪು ಉತ್ತರ. ಸರಿಯಾದ ಉತ್ತರ ನೋಡಿ. ಮೊದಲೇಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ರು. ಅನ್ನ ಭಾಗ್ಯವನ್ನು, ಆ ಭಾಗ್ಯವನ್ನು, ಈ ಭಾಗ್ಯವನ್ನು ಕೊಟ್ಟಂತ ಭಾಗ್ಯದಾತ ಆಗಿದ್ರು ಸಿದ್ದರಾಮಯ್ಯನವರು. ಆದರೆ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಬದಲಿಗೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ತಿಳ್ಕೊಳ್ಳಿ ಮುದ್ ಮಕ್ಕಳೇ, ಇನ್ನ ಸಿದ್ದರಾಮಯ್ಯನ ಕಾಲದಾಗ ಇರಬೇಡ್ರಿ, ಅಪ್ಡೇಟ್ ಆಗ್ರಿ. ಅರ್ಥ ಆಯ್ತಾ? ಓಕೆ, ಇದೀಗ ನೇರ ಪ್ರಶ್ನೆ. ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಇನ್ನೊಮ್ಮೆ ಅರ್ಥ ಮಾಡ್ಕೊಡ್ರಿ. ಕರ್ನಾಟಕದ ಈಗಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್. ಓಕೆ, ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ GK ಪ್ರಶ್ನೆ. BR ಅಂಬೇಡ್ಕರ್ ತಂಡದವರು ಎಲ್ಲಿದ್ದೀರಿ? ಇಲ್ಲಿ ಕೂತ್ಕೊಂಡಿದ್ದೀರಿ. ಮತ್ತೆ ಇದೇ ಯಾರಿಗೆ ಇನ್ನ ಇವ್ರಿಗೆ ಕೇಳ್ಬೇಕು. ಓಕೆ, ಇವ್ರಿಗೆ ಕೇಳ್ತಾ ಇದ್ದೀವಿ ನೋಡಿ. ನೇರ ಪ್ರಶ್ನೆ GK ಅಂದ್ರೆ ಜನರಲ್ ನಾಲೆಡ್ಜ್. ನೀರು ಸಿಹಿಯಾಗಿದೆಯೇ ಅಥವಾ ಉಪ್ಪಾಗಿದೆಯೇ? ಸರಿಯಾದ ಉತ್ತರ. ನೀರಿಗೆ ರುಚಿ ಇಲ್ಲ, ಅದು ಸಿಹಿನೂ ಇರುವುದಿಲ್ಲ, ಉಪ್ಪುನು ಇರುವುದಿಲ್ಲ. ಅದಕ್ಕೆ ಜನರಲ್ ನಾಲೆಜ್ ಅಂತಾರ ಅದಕ್ಕೆ. ಅಂದ್ರ ನೆಕ್ಸ್ಟ್, ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿವೆ? ಅಥವಾ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ಸರಿಯಾದ ಉತ್ತರ. ಇಲ್ಲಿಗೆ ಮುಗೀತು, ಎಲ್ಲ ಮುಗೀತು. ಈಗ ರೇಣುಕಾ ಪಾಟೀಲ್ ಮೇಡಮ್ ಅವರು ಅಲ್ಲಿ ಯಾರಿಗೆ ಎಷ್ಟು ಅಂಕ ಆದ್ವು ಅಂತ ಸ್ಕೋರ್ ಬೋರ್ಡ್ನಲ್ಲಿ ಅವ್ರು ಲೆಕ್ಕ ಹಾಕ್ತಾ ಇದ್ದಾರೆ. 15, 15, 30, 30, 30, 60, ಇಲ್ಲಿ 20, ಇಲ್ಲಿ 10, 20, 30, 40, 45. ಇದೀಗ ನೋಡ್ರಿ, ಮೇಡಮ್ ಅವರು ಸ್ಕೋರ್ ಹೇಳ್ತಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಡಕ್ಕೆ 60 ಅಂಕ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 20 ಅಂಕ, ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ 45 ಅಂಕ. ಹೀಗಾಗಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತಹ ತಂಡದವರು ಎದ್ದಿಲ್ರಿ. ಅವರಿಗೆ ನಾವೆಲ್ಲರೂ ಸಹ ಶಬಾಷ್ ಚಪ್ಪಾಳೆ ತಟ್ಟೋಣ. ಶಬಾಷ್ 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 ಶಬಾಷ್. ಎಲ್ಲರಿಗೂ ಧನ್ಯವಾದಗಳು. ಕೂತ್ಕೊಳ್ಳಿ. ಫಸ್ಟ್ ಸೆಕೆಂಡ್ ಸ್ಥಾನ ಯಾರು ಬಂದಿದ್ದಾರೆ? ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವರು. ನೀವು ಎದ್ದಿಂದ್ರಿ. ಇವರಿಗೆ ಗುಡ್ ಚಪ್ಪಾಳೆ. ಗುಡ್ 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 ಗುಡ್, ವೆರಿ ಗುಡ್, ಧನ್ಯವಾದಗಳು. ಆಮೇಲೆ ಇವ್ರಿಗೆ ಎದ್ದಿಂದ್ರಿ, ಇವರಿಗೆ ಕಮಾನ್ ಚಪ್ಪಾಳೆ. ಅಂದ್ರೆ ಕೇರಿ, ಅಂದ್ರೆ ಅವ್ರು ಪಾಪ ಸೋತಾರ ಅಂಥೇಳಿ ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು. ಅದಲ್ಲ, ಕಮಾನ್ ಅಂತೇಳಿ ಚಪ್ಪಾಳೆ. ಕಮಾನ್ 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 ಕಮಾನ್. ಕೂತ್ಕೊಳ್ಳಿ. ಓಕೆ, ಎಲ್ಲರಿಗೂ ಅನಂತ ಧನ್ಯವಾದಗಳು.
ಮುಗಿಸ್ಬಿಡು.